ಏನೋ ಯಾವ ಪುರುಷಾರ್ಥಕ್ಕೆ ಸರ್ಕಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪ್ರಧಾನಿ ಮಧ್ಯಸ್ಥಿಕೆಗೆ ಪತ್ರ ಬರೆದಿದ್ದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಗರಂ ಆಗಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಸರ್ಕಾರ ಮಾಡ್ತಾ ಇದ್ದಾರೋ ಇವರುಗಳು ಗೊತ್ತಿಲ್ಲ ಅಂತ. ಪ್ರಧಾನಿ ಮಧ್ಯಸ್ಥಿಕೆಗೆ ಪತ್ರ ಬರಿತೀವಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ, ಅದಕ್ಕೆ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಕೇಂದ್ರ ಸಚಿವರು ಪ್ರಧಾನಿಯನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರ ಇದು. ಕೇಂದ್ರ ಸರ್ಕಾರ ಈಗಾಗಲೇ FRP ದರ ನಿಗದಿ ಮಾಡಿದೆ. ನಾನ್ ಸಿಎಂ ಆಗಿದ್ದಾಗ ಕಬ್ಬು ಬೆಳೆಗಾರರ ಸಮಸ್ಯೆನ ಬಗೆಹರಿಸಿದ್ದೀನಿ. ಹೆಚ್ಚು ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯ ಅವರಿಗೆ ಇದು ಕನಿಷ್ಠ ಜ್ಞಾನ ಅಲ್ವಾ? ಕನಿಷ್ಠ ಜ್ಞಾನವೂ ಇಲ್ವಾ? ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಮಾತುತ್ತಿದ್ರೆ ಮೋದಿ ಕಡೆ ಬೆರಳು ಮಾಡಿ ನಾವಿಲ್ಲಿ ಎಸ್ಕೇಪ್ ಆಗ್ಬೋದು, ತಪ್ಪಿಸ್ಕೊಳ್ಬೋದು, ರೈತರನ್ನ ಅಥವಾ ರಾಜ್ಯದ ಜನರನ್ನ ಮಂಗ ಮಾಡ್ಬೋದು ಅನ್ನುವಂತಹ ತೀರ್ಮಾನಕ್ಕೆ ಅವ್ರು ಬಂದಂಗೆ ಕಾಣಿಸ್ತಾ ಇದೆ. ಯಾಕೆ ನಾನಿದ್ದಾಗ ನಾನು ಸಾಲ್ವ್ ಮಾಡಿರ್ಲಿಲ್ವಾ? ಮಾಡ್ರಿ ನೀವುನು ಅಂತ. ನನಗೆ ನಿಜಕ್ಕೂ ಈ ಸರ್ಕಾರದ ಬಗ್ಗೆ ಒಂದು ಕಡೆ ಆಕ್ರೋಶನೂ ಬರುತ್ತೆ, ಇನ್ನೊಂದು ಕಡೆ ಇವರ ಪರಿಸ್ಥಿತಿಗಳನ್ನು ನೋಡಿದ್ರೆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರು ನೋಡಿದಾಗ ಅಯ್ಯೋ ಅನ್ನಿಸ್ತದೆ. ನಿಜಕ್ಕೂ ಹೇಳ್ಬೇಕನ್ನೋದ್ರೆ ಈ ರಾಜ್ಯದಲ್ಲಿ ಸುದೀರ್ಘವಾಗಿ ಇತ್ತೀಚಿನ ರಾಜಕಾರಣ ಮಾಡ್ತಕ್ಕಂಥ ನಾಯಕರಲ್ಲಿ ಬಹುಶಃ ಸಿದ್ದರಾಮಯ್ಯನವರೇ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಂಗಿದ್ದಾರೆ. 2 ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ, 2 ಬಾರಿ ರಾಜ್ಯದ ಮುಖ್ಯಮಂತ್ರಿ, 14-15 ಬಜೆಟ್ ಮಂಡನೆ ಮಾಡಿದಂಥ ಮುಖ್ಯಮಂತ್ರಿ, ಆರ್ಥಿಕ ಸಚಿವರು, ಇಷ್ಟೆಲ್ಲ ಅನುಭವಗಳಿದ್ದು ಇವತ್ತು ಉತ್ತರ ಕರ್ನಾಟಕದ 5-6 ಜಿಲ್ಲೆಗಳಲ್ಲಿ ರೈತರು ಕಳೆದ 8-9 ದಿನಗಳಿಂದ ಪ್ರತಿಭಟನೆಯನ್ನು ಬೀದಿನಲ್ಲಿ ಮಾಡ್ತಾ ಇದ್ದಾರೆ. ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಈ ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಇಂಥ ಪರಿಸ್ಥಿತಿಗಳಲ್ಲಿ ಯಾವ ತೀರ್ಮಾನಗಳು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸಾಧ್ಯ ಇರಲಿಲ್ವಾ?